ಇಲ್ಲಿ ಒಬ್ಬ ವ್ಯಕ್ತಿಗೋಸ್ಕರನೇ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಆ ವ್ಯಕ್ತಿ ಯಾರು? ಆ ದೇವಸ್ಥಾನ ಎಲ್ಲಿದೆ? ಭಾರತದಲ್ಲಿ ಕೇವಲ 2 ದೇವಸ್ಥಾನ ಇದೆ. ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ. ಆ ಸ್ವಾತಂತ್ರ್ಯ ಕೊಡ್ಸೋಕೋಸ್ಕರ ಸುಮಾರು ಜನ ಅವ್ರ ಪ್ರಾಣಗಳನ್ನ ತೆತ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಒಬ್ಬರನ್ನ ಮಹಾತ್ಮ ಬಾಪು ಅಂತ ಕರಿತೀವಿ. ಸ್ವಾತಂತ್ರ್ಯ ಹೋರಾಟಕ್ಕೂ ದೇವಸ್ಥಾನಕ್ಕೂ ಏನ್ ಗುರು ಸಂಬಂಧ ಅನ್ಕೋತಿದ್ದೀರಾ? ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ ತಾಲೂಕಿನಲ್ಲಿರುವ ಒಂದು ನಿಡ್ಗಟ್ಟ ಅನ್ನೋ ಚಿಕ್ಕ ಹಳ್ಳಿಗೆ. ಹೆಸರು ಕೇಳಿರ್ತೀರಾ ಅಂತ ಅನ್ಕೊಂಡಿದೀನಿ. ಈ ಊರಲ್ಲಿ ಗಾಂಧೀಜಿಯವ್ರಿಗೋಸ್ಕರನೇ ಒಂದು ದೇವಸ್ಥಾನನ ಕಟ್ಟಿದ್ದಾರೆ. ಗಾಂಧೀಜಿಗೆ ಇದೇ ತರ ದೇವಸ್ಥಾನ ಒಡಿಶಾ ರಾಜ್ಯದಲ್ಲಿ ಒಂದಿದೆ. ಅದ್ ಬಿಟ್ರೆ ಇನ್ನೊಂದು ದೇವಸ್ಥಾನ ಅಂತ ಇರೋದು ನಮ್ಮ ರಾಜ್ಯದಲ್ಲಿ, ಅದು ನಮ್ಮ ತಾಲೂಕಲ್ಲಿ. ಈ ದೇವಸ್ಥಾನನ ಇಲ್ಲಿನ ಸ್ಥಳೀಯರು ಗಾಂಧೀಜಿಯವರು ತೀರ್ಕೊಂಡ ವರ್ಷ ಅಂದ್ರೆ 1948ರಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದೊಳಗಡೆ ಗಾಂಧೀಜಿಯವರ ಒಂದು ಚಿಕ್ಕ ಪ್ರತಿಮೆ ಇದೆ. ಒಂದು ಬೇಜಾರಾಗೋ ವಿಷಯ ಏನಂದ್ರೆ ಈ ದೇವಸ್ಥಾನ ಓಪನ್ ಆಗೋದು ವರ್ಷಕ್ಕೆ ಒಂದೇ ಸಲ, ಅದು ಗಾಂಧಿ ಜಯಂತಿ ದಿನ ಮಾತ್ರ. ಪರವಾಗಿಲ್ಲ, ಒಬ್ಬ ವ್ಯಕ್ತಿಗೂ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಂಗೆ ಇಲ್ಲಿ ದ ಮೋಸ್ಟ್ ಪವರ್ಫುಲ್ ಗಾಡ್ ಆಂಜನೇಯ ಸ್ವಾಮಿ ಅವರು ಕೂಡ ನೆಲೆಸಿದ್ದಾರೆ. ಸೊ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ. ದೇವ್ರಿಗೆ ದೇವಸ್ಥಾನನ ಈಸಿಯಾಗಿ ಕಟ್ಟಿಸ್ತಾರೆ ಎಲ್ಲ ಊರಲ್ಲಿ, ಬಟ್ ವ್ಯಕ್ತಿಗೆ ದೇವಸ್ಥಾನ ಕಟ್ಟಿಸಿರೋದು ತುಂಬಾ ಗ್ರೇಟ್ ಅನ್ಸುತ್ತೆ. ಈ ಊರು ಚಿಕ್ಕಮಗಳೂರು ಜಿಲ್ಲೆ, ಕಡೂರಿಂದ ಒಂದ್ 20 ಕಿಲೋಮೀಟರ್ ಆಗುತ್ತೆ. ಇಲ್ಲಿಗೆ ಬಸ್ ರೂಟ್ ಕೂಡ ಇದೆ. ಲೊಕೇಶನ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ. ಈಗ ಈ ವಿಡಿಯೋನ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ? ಇದೇ ತರ ನಿಮ್ಮೂರಲ್ಲಿ ಯಾವ್ದಾದ್ರು ಹಿಡನ್ ಪ್ಲೇಸ್ ಯಾರಿಗೂ ಗೊತ್ತಿಲ್ಲದೆ ಇರೋದಿದೆಯಾ? ಕಮೆಂಟ್ ಮಾಡಿ. ಕಾಂಟೆಂಟ್ ಇಷ್ಟ ಆದ್ರೆ ನಮ್ಮನ್ನ ಫಾಲೋ ಮಾಡೋದನ್ನ ಮರೆಯಕ್ ಹೋಗ್ಬೇಡಿ. ಸಿಗೋಣ ಮತ್ತೆ.